ಜಾತಿ ಧರ್ಮ ಭೇದ ಇಲ್ಲದೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲದೆ, ಯಾವುದೇ ರೀತಿಯಲ್ಲಿ ಅದು ಕೀಳು ಜಾತಿ ಮೇಲ್ಜಾತಿ ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡಿ ಅನ್ನುವಂತಹ ಸ್ಪಷ್ಟ ಸಂದೇಶ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಾಗಿತ್ತು. ಕೆಲವರು ಕ್ರೂರಿಗಳಿದ್ರು, ಅವರು ಬದಲಾದ್ರು. ಕೆಲವರು ಶೋಷಣೆ ಮಾಡ್ತಿದ್ರು, ಅವರು ಬದಲಾದ್ರು. ಒಂದು ಉತ್ತಮ ಸಮಾಜವನ್ನು ರೂಪಿಸಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಯತ್ನ ಪಟ್ಟರು. ನಿನ್ನ ಪ್ರದೇಶದಲ್ಲಿ ನೀನು ಜೀವಿಸುತ್ತಿರುವಂತ ಈ ಸಮಾಜದಲ್ಲಿ ಎಷ್ಟು ಜನ ಬಾಯಾರಿಕೆಯಿಂದ ಇದ್ರು, ನೀರಿರ್ಲಿಲ್ಲ, ಅವರಿಗೆ ನೀರು ಕೊಟ್ಟಿದ್ರೆ ನೀನ್ ನನಗೆ ಅಲ್ಲಿ ಕಾಣ್ತಿದ್ದೆ ಅಂದ್ರೆ ಬಾಯಾರಿದ ಜನರ ಮಧ್ಯದಲ್ಲಿ ದೇವನಿದ್ದಾನೆ, ಅಲ್ಲಾಹನಿದ್ದಾನೆ ಎಂಬ ಸಂದೇಶವನ್ನು ಕೊಟ್ಟರು. ಈ ದಿವಸ ಮೀಲಾದ್ನ ದಿವಸ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹುಟ್ಟಿದ ದಿನ, ತಿಂಗಳು, ಬಹಳ ಪವಿತ್ರ ದಿನ. ಈ ದಿನದಂದು ಅವಶ್ಯಕತೆ ನಾವು ಭಾಷಣದಲ್ಲಿ ಕೇಳಿದ್ವಿ, ಯಾವ ರೀತಿಯಲ್ಲಿ ಅವರು ಈ ಸಮಾಜಕ್ಕೆ ಕೊಡುಗೆಗಳನ್ನು ನೀಡಿದ್ದಾರೆ, ಯಾವ ರೀತಿಯಲ್ಲಿ ಸಮಾಜದಲ್ಲಿ ಏಕತೆ ಮತ್ತು ಸಮಾನತೆಯನ್ನು ಪ್ರತಿಪಾದಿಸಿದ್ರು ಅಂತ ಹೇಳಿ ಬಹಳಷ್ಟು ಒಂದು ಉರ್ದು ಭಾಷಣಗಳಲ್ಲಿ ನಾವು ನಮ್ಮ ವಿದ್ವಾಂಸರಿಂದ ನಾವು ಕೇಳಿದ್ವಿ ಮತ್ತು ಕೇಳಲಿದ್ದೇವೆ. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಪ್ರಪಂಚಕ್ಕೆ ಆಗಮನದ ಸಮಯದಲ್ಲಿ ಒಂದು ರೀತಿಯಲ್ಲಿ ಆ ಸಮಾಜದಲ್ಲಿ ಹಲವು ಕೆಡುಕುಗಳು ಆ ಸಮಾಜದಲ್ಲಿತ್ತು. ಅಲ್ಲಿ ಅತ್ಯಾಚಾರ, ಅನಾಚಾರ, ಅಶ್ಲೀಲತೆ, ಮದ್ಯಪಾನ, ದೌರ್ಜನ್ಯ, ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಹೂಳಲಾಗ್ತಿತ್ತು. ಹಲವು ರೀತಿಯ ದೌರ್ಜನ್ಯಗಳು, ಹಲವು ರೀತಿಯ ಹಿಂಸೆಗಳು ಆ ಸಮಾಜದಲ್ಲಿ ನಡೀತಿರ್ಬೇಕಾದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನವಾಗ್ತದೆ. ಅಂತಹ ಅಂಧಕಾರದ ಯುಗದಲ್ಲಿ ಬೆಳಕನ್ನು ನೀಡಿದಂತಹ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಇಡೀ ಪ್ರಪಂಚ ಪ್ರತಿದಿನ, ಪ್ರತಿ ಸಮಯ, ಪ್ರತಿ ನಿಮಿಷದಲ್ಲೂ ಅವರನ್ನು ನೆನಪಿಸ್ತಾ ಇರ್ತದೆ ಮತ್ತು ಅವರ ವಚನಗಳನ್ನು, ಬೋಧನೆಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ. ಅದೇ ರೀತಿಯಲ್ಲಿ ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅವರ ಅನುಯಾಯಿಗಳಲ್ಲಿ ಬಹಳ ಪ್ರೀತಿ ಇತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಗೆ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರೀತಿಸ್ತೇವೋ ಅದೇ ರೀತಿಯಲ್ಲಿ ಅವರ ಜೊತೆಗಿದ್ದಂತಹ ಸಂಗಾತಿಗಳು ಅವರನ್ನು ತುಂಬಾ ಪ್ರೀತಿಸ್ತಿದ್ರು. ನಾನೊಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ವಿವರಿಸ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಅವರನ್ನು ಹುಡುಕಿಕೊಂಡು ಒಂದು ಮಹಿಳೆ ಬರ್ತಾಳೆ. ಆ ಕಾಲದಲ್ಲಿ ಮಹಿಳೆ ಬಂದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ವಿಚಾರಿಸ್ತಾಳೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಂಸವನ್ನು ತಿಂತಾರೆ, ಆದರೆ ಅವರು ಯಾವ ಭಾಗದ ಒಂದು ಮಾಂಸದ ಯಾವ ಭಾಗವನ್ನು ಇಷ್ಟಪಡ್ತಾರೆ ತಿನ್ಲಿಕ್ಕೆ ಅಂತೇಳಿ. ಆಗ ಮಹಿಳೆ ಕೇಳ್ಕೊಂಡು ಹೋಗಿ ಒಂದು ಕುರಿ ಮಾಂಸವನ್ನು ಬೇಯಿಸಿ ಅದನ್ನು ಸುಟ್ಟು ಒಳ್ಳೆ ರೀತಿಯಲ್ಲಿ ಅದನ್ನು ತಯಾರುಗೊಳಿಸಿ ಪ್ರವಾದಿ ಮೊಹಮ್ಮದ್ ಅವರು ತಿನ್ನುವಂತಹ ಆ ಭಾಗಕ್ಕೆ ವಿಷ ಲೇಪಿಸಿ ತಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಒಂದು ಉಡುಗೊರೆಯಾಗಿ ಕೊಡ್ತಾಳೆ. ಅವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಮುಂದೆ ಆ ಒಂದು ಆಹಾರವನ್ನು, ಆ ಒಂದು ಮಾಂಸದ ಆಹಾರವನ್ನು, ಉಡುಗೊರೆಯನ್ನು ಇಡಲಾಗ್ತದೆ. ಅವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಸಂಗಾತಿಗಳನ್ನು ಒಟ್ಟಿಗೆ ಕೂರಿಸಿ, ಬನ್ನಿ ಇದನ್ನು ತಿನ್ನುವ ಅಂತ ಹೇಳಿ ಒಟ್ಟಿಗೆ ಕೂರಿಸ್ಕೊಂಡು ಜೊತೆಯಾಗಿ ಅದನ್ನ ತಿನ್ಲಿಕ್ಕೆ ಹೊರಡುವಾಗ ಆ ಮಾಂಸವನ್ನು ತಿನ್ನಲು ಪ್ರಾರಂಭಿಸ್ತಾರೆ. ಅದರ ಬೇರೆ ಭಾಗದಲ್ಲಿ ಬೇರೆಯವರ ಸಂಗಾತಿಗಳು ತಿನ್ನಲು ಪ್ರಾರಂಭಿಸಿದಾಗ ಅವರಿಗಾಗಿ ಒಂದು ಇಷ್ಟದ ಭಾಗದಿಂದ ಅವರ ಜೊತೆ ಇದ್ದಂತ ಇನ್ನೊಬ್ಬರು ಸಂಗಾತಿ ಇದ್ರು, ಬಶರ್ ಬಿನ್ ಬರಾ ರಜಿಯಲ್ಲಾಹು ತಾಲಾನ್. ಅವರು ಒಟ್ಟಿಗೆ ಇರಬೇಕಾದ್ರೆ ಅದೇ ಭಾಗದ ಮಾಂಸದ ತುಂಡನ್ನು ಮೊದಲು ಅವರು ಬಾಯಲ್ಲಿ ಇಟ್ಟು ಅದನ್ನು ತಿಂದು ನುಂಗಿ ಬಿಡ್ತಾರೆ. ಮತ್ತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಭಾಗದ ಮಾಂಸದ ತುಂಡನ್ನು ಬಾಯಲ್ಲಿ ಇಡುವಾಗ ಅವರಿಗೆ ತಿಳಿದು ಬಿಡ್ತದೆ ಇದರಲ್ಲಿ ವಿಷ ಇದೆ ಅಂತ ಹೇಳಿ. ಅವಾಗ ಆ ಸಂಗಾತಿಗಳಿಗೆ ಹೇಳ್ತಾರೆ, ತಡೀರಿ, ಯಾರು ಇದನ್ನು ತಿನ್ಬೇಡಿ ಅಂತ ಹೇಳಿ. ಅವಾಗ ಅವರ ಸಂಗಾತಿ ಆ ವಿಷ ಲೇಪಿಸಿದಂತಹ ಮಾಂಸವನ್ನು ತಿಂದಂತಹ ಬಶರ್ ಬಿನ್ ಬರಾ ರಜಿಯಲ್ಲಾಹು ತಾಲಾನ್ ಹೇಳ್ತಾರೆ, ಪ್ರವಾದಿಯವರೇ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾನು ಆ ಮಾಂಸವನ್ನು ತಿಂದು ಅಗಿಯುವಾಗ ನನಗೆ ಅನ್ನಿಸ್ತು
ಇದರಲ್ಲಿ ಏನೋ ಇದೇ ವಿಷ ಇರ್ಬೋದು ಅಂತ ಹೇಳಿ. ಆದ್ರೆ ಅದನ್ನ ನಾನು ತುಪ್ಪಲಿಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ನಿಮಗೆ ಊಟ ಮಾಡುವಾಗ ಡಿಸ್ಟರ್ಬ್ ಆಗ್ತದೋ ಅಂತ ಹೇಳಿ. ನಮಗೆ ಊಟ ಮಾಡುವಾಗ ಯಾರಾದ್ರೂ ವಾಮಿಟ್ ಮಾಡಿದ್ರೆ ಊಟ ಸೇರುವುದಿಲ್ಲ. ಹಾಗಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಎಷ್ಟೊಂದು ಅವರು ಜಾಗ್ರತೆ ವಹಿಸ್ತಿದ್ರು ಅಂತ ಹೇಳಿದ್ರೆ, ಎಲ್ಲಿ ನೀವು ನನ್ನ ವತಿಯಿಂದ ನಿಮಗೆ ಊಟ ಸೇರ್ಲಿಕ್ಕಿಲ್ವೋ ಅಂತ ಹೇಳಿ ನಾನು ಅದನ್ನು ನುಂಗಿಬಿಟ್ಟೆ. ಆದ್ರೆ ನನಗೆ ಸಂತೋಷ ಆಯಿತು, ನೀವು ಅದನ್ನು ಬಾಯಿಗೆ ಹಾಕ್ಲಿಲ್ಲ. ನನಗೆ ನನ್ನ ಜೀವಕ್ಕಿಂತ ಜಾಸ್ತಿ ನಿಮ್ಮ ಜೀವದ ಬಗ್ಗೆ ಚಿಂತೆ ಆಗ್ತಾ ಇತ್ತು ಅಂತ ಹೇಳಿ ಆತನ ಸಂಗಾತಿ ಪ್ರವಾದಿ ಮೊಹಮ್ಮದ್ ಅವರಲ್ಲಿ ಹೇಳ್ತಾರೆ. ಅವರಿಗೆ ಆ ವಿಷ ಏರ್ತಾ ಇದೆ, ಅವರ ದೇಹ ಹಳದಿ ಬಣ್ಣಕ್ಕೆ ಬದಲಾಗ್ತಾ ಇದೆ. ಈ ರೀತಿಯ ಪ್ರೀತಿ ಕಾಳಜಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅವರ ಸಂಗಾತಿಗಳಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ, ಅವರ ಜೀವನವನ್ನು ಬದಲಾಯಿಸಿದ್ರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೆಲವರು ಮದ್ಯಪಾನಿಗಳಾಗಿದ್ರು, ಅವರು ಬದಲಾದ್ರು. ಕೆಲವರು ಅತ್ಯಾಚಾರಿಗಳಾಗಿದ್ರು, ಬದಲಾದ್ರು. ಕೆಲವರು ಕ್ರೂರಿಗಳಿದ್ರು, ಅವರು ಬದಲಾದ್ರು. ಕೆಲವರು ಶೋಷಣೆ ಮಾಡ್ತಿದ್ರು, ಅವರು ಬದಲಾದ್ರು. ಒಂದು ಉತ್ತಮ ಸಮಾಜವನ್ನು ರೂಪಿಸಲು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಯತ್ನ ಪಟ್ಟರು. ಆತ್ಮೀಯರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಕುರಾನಿನಲ್ಲಿ ಅಲ್ಲಾಹನು ಹೇಳ್ತಾನೆ, ಒಮಾ ಅರ್ಸಲ್ನಾಕ ಇಲ್ಲಾ ರಹಮತಲ್ ಲಿಲ್ ಆಲಮೀನ್ ಅಂತ ಹೇಳಿ. ಒಂದು ಈ ಸಮಾಜ ನೆನಪಿಡಬೇಕು, ನಾವು ಇಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ನೆನಪಿಸ್ತಾ ಇದ್ದೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬರೀ ನಮ್ಮ ಆಸ್ತಿ ಅಲ್ಲ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಡೀ ವಿಶ್ವದ ಆಸ್ತಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಕುರಾನ್ ಹೇಳಿತ್ತು, ಅವರು ರಹಮತುಲ್ಲಿಲ್ ಆಲಮೀನ್, ರಹಮತುಲ್ಲಿಲ್ ಆಲಮೀನ್ ಅಂತ ಹೇಳಿ. ಇಡೀ ವಿಶ್ವದ ನಾಯಕರು ಅವರು. ಯಾಕೆ ಅಂತ ಹೇಳಿದ್ರೆ, ಅವರ ಬೋಧನೆ, ಅವರ ಸಮಾಜ, ಅವರ ಒಂದು ಶಿಕ್ಷಣ, ಅದು ಸಮಾನತೆ, ಅದು ನ್ಯಾಯ, ಅದು ಏಕತೆ, ಎಲ್ಲ ಧರ್ಮ, ಎಲ್ಲ ಜಾತಿ, ಕೆಳವರ್ಗ ಮೇಲ್ವರ್ಗ ಇಲ್ಲದೆ ಎಲ್ಲರನ್ನು ಒಟ್ಟಿಗೂಡಿಸಿ ಕರೆದುಕೊಂಡು ಹೋಗುವಂತಹ ಶಿಕ್ಷಣವಾಗಿತ್ತು. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಅರಬೇತರನಿಗಿಂತ ಶ್ರೇಷ್ಠನಲ್ಲ, ಯಾವ ಅರಬೇತರನು ಅರಬಕ್ಕಿಂತ ಶ್ರೇಷ್ಠನಲ್ಲ, ಯಾರು ಬಿಳಿಯನಿಗಿಂತ ಶ್ರೇಷ್ಠನಲ್ಲ, ಯಾವ ಬಿಳಿಯನು ಕರಿಯನಿಗಿಂತ ಶ್ರೇಷ್ಠನಲ್ಲ ಅಂತ ಹೇಳಿದ್ರು. ಶ್ರೇಷ್ಠರು ಯಾರು ಅಂತ ಹೇಳಿದ್ರೆ, ಯಾರು ಆ ದೇವನಿಗೆ ಹೆದರಿ ಜೀವನ ಮಾಡ್ತಾನೋ, ಯಾರು ತನ್ನಲ್ಲಿ ಪ್ರಾಮಾಣಿಕತೆ ಸತ್ಯವನ್ನು ಅಳವಡಿಸಿಕೊಳ್ತಾನೋ ಅವನೇ ಶ್ರೇಷ್ಠ ಅಂತ ಹೇಳಿದ್ರು. ಈ ರೀತಿಯಲ್ಲಿ ಉತ್ತಮ ಸಮಾಜ ರೂಪಿಸಲು ಪ್ರವಾದಿ ಮೊಹಮ್ಮದ್ ಅವರು ತನ್ನ ಶಿಕ್ಷಣವನ್ನು ಇಡೀ ಸಮಾಜಕ್ಕೆ ಹರಡಿಸಿದ್ರು. ಅದು ಪ್ರಳಯದ ತನಕನೂ ಅವರ ಶಿಕ್ಷಣ ಈ ಸಮಾಜದಲ್ಲಿ ಇರಲಿದೆ. ಅದರಿಂದ ನಾವೆಲ್ಲರೂ ಪ್ರಯೋಜನ ಪಡೆಯಲಿದ್ದೇವೆ. ನಾನು ಅದೇ ರೀತಿಯಲ್ಲಿ ಒಂದು 2-3 ವಿಷಯಗಳ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಪ್ರಪಂಚದ ಇಂದಿನ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಹೇಗೆ ಅವರ ಒಂದು ಪ್ರಸ್ತುತ ಸಮಸ್ಯೆಗಳಿಗೆ ಪರಿಹಾರ ಅವರು ಯಾವ ರೀತಿಯಲ್ಲಿ ತನ್ನ ಶಿಕ್ಷಣದಲ್ಲಿ ಹೇಳಿದ್ರು ಅಂತ ಹೇಳಿ ನಾನು 2-3 ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ವಿರಾಮ ಹಾಕ್ತೇನೆ. ಅವರು ಸಾಮಾಜಿಕ ನಾಯಕರಾಗಿದ್ರು, ಒಂದು ಸಮಾಜಕ್ಕೆ ಬೆರೆಯುವಂತ ನಾಯಕರು. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನನ್ನನ್ನು ನೀವು ಕಾಣಬೇಕು ಅಂತ ಹೇಳಿದ್ರೆ ನೀವು ದುರ್ಬಲರ ಮಧ್ಯೆ ನಾನಿದ್ದೇನೆ, ನೀವು ಅಲ್ಲಿ ಹೋಗಿ, ನಾನು ಅಲ್ಲಿದ್ದೇನೆ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆ ದುರ್ಬಲರಿಗೆ ಏನು ನೀವು ಸಹಾಯ ಮಾಡ್ತೀರಲ್ಲ, ಅದರ ವತಿಯಿಂದಾಗಿ ನಿಮಗೆ ಆಹಾರ ಮತ್ತು ಸಹಾಯ ದೇವನು ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ದುರ್ಬಲರ ಮಧ್ಯೆ ಇದ್ದೇನೆ. ಇಂದು ಈ ಸಮಾಜದಲ್ಲಿ ನಾವೆಲ್ಲರೂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಾಣಬೇಕು ಅಂತ ಹೇಳಿದ್ರೆ, ದುರ್ಬಲರಿದ್ದಾರೆ, ಬಡವರು, ನಿರ್ಗತಿಕರು, ಅನಾಥರು, ಮನೆ ಇಲ್ಲದವರು, ಅವರ ಮಧ್ಯೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆ. ಅವರಿಗೆ ಸಹಾಯ ಮಾಡಿದ್ರೆ ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಸಂತೋಷ ಆಗ್ತದೆ. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಾನು ಅವರ ಮಧ್ಯೆ ಇದ್ದೇನೆ, ನೀವು ಅವರಿಗೆ ಸಹಾಯ ಮಾಡಿ. ಈ ಸಮಾಜದಲ್ಲಿ ಯಾರಿಗೂ ಕೆಳಗೆ ಬೀಳ್ಲಿಕ್ಕೆ ಬಿಡಬೇಡಿ, ಎಲ್ಲರನ್ನು ಮೇಲೆತ್ತಿ, ಜಾತಿ ಧರ್ಮ ಭೇದ ಇಲ್ಲದೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲದೆ, ಯಾವುದೇ ರೀತಿಯಲ್ಲಿ ಅದು ಕೀಳು ಜಾತಿ ಮೇಲ್ ಜಾತಿ ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡಿ ಅನ್ನುವಂತಹ ಸ್ಪಷ್ಟ ಸಂದೇಶ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಾಗಿತ್ತು. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ವಿಷಯವನ್ನು ವಿವರಿಸ್ತಾರೆ. ಕೊನೆಯಲ್ಲಿ ನಮ್ಮೆಲ್ಲರ ಲೆಕ್ಕಾಚಾರದ ದಿವಸ ಆಗ್ಲಿಕ್ಕಿದೆ, ನಾವೇನೇನ್ ಮಾಡಿದ್ವಿ ನಮ್ಮ ಕರ್ಮದ ಲೆಕ್ಕಾಚಾರ ಆಗ್ಲಿಕ್ಕಿದೆ. ಅವಾಗ ಆ ದೇವನ ಮತ್ತು ದಾಸನ ಒಂದು ಸಂಭಾಷಣೆಯನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಹಳ ಉತ್ತಮವಾಗಿ ವಿವರಿಸ್ತಾರೆ. ಆ ದೇವನು ಹೇಳ್ತಾನೆ ದಾಸನಲ್ಲಿ, ದಾಸನೇ, ನಾನು ಹಸಿವಿನಿಂದ ಇದ್ದೆ, ನನಗೆ ಯಾಕೆ ನೀನು ಅನ್ನ ಕೊಡ್ಲಿಲ್ಲ? ಆಗ ಅಲ್ಲಾಹನು ಹೇಳ್ತಾನೆ, ಆ ದೇವನು ಕೇಳ್ತಾನೆ ದಾಸನಲ್ಲಿ, ನಾನು ಹಸಿವಿನಿಂದ ಇದ್ದೆ, ಯಾಕೆ ನೀನು ಅನ್ನ ಕೊಡ್ಲಿಲ್ಲ ಅಂತೇಳಿ. ಆಗ ದಾಸ ಕೇಳ್ತಾನೆ, ಅಲ್ಲಾಹನೇ, ಓ ದೇವನೇ, ನೀನು ಇಡೀ ಪ್ರಪಂಚಕ್ಕೆ ಅನ್ನ ಕೊಡ್ತಿದ್ದೆ, ನೀನು ಹಸಿವಿಂದ ಇದ್ದೀಯಾ? ಆಗ ಅಲ್ಲಾಹನು, ಆ ದೇವನು ಹೇಳ್ತಾನೆ,
ನಿನ್ನ ಪ್ರದೇಶದಲ್ಲಿ ನೀನು ಜೀವಿಸುವಂತಹ ಆ ನಿನ್ನ ಕೇರಿಯಲ್ಲಿ, ನಿನ್ನ ಊರಿನಲ್ಲಿ ಇಂತಹ ವ್ಯಕ್ತಿ ಹಸಿವಿನಿಂದ ಇದ್ದ, ಯಾಕೆ ನೀನು ಅವನಿಗೆ ಅನ್ನ ಕೊಡ್ಲಿಲ್ಲ? ನೀನು ಅನ್ನ ಕೊಟ್ಟಿದ್ರೆ, ನೀನು ಆಹಾರ ಕೊಟ್ಟಿದ್ರೆ ನೀನು ನನ್ನನ್ನು ಅಲ್ಲಿ ಕಾಣ್ತಿದ್ದಿ. ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವುದು, ಹಸಿದವರ ಬಳಿ ದೇವನಿದ್ದಾನೆ, ನೀವು ಅವರಿಗೆ ಅನ್ನ ಕೊಡಿ. ಅದೇ ರೀತಿಯಲ್ಲಿ ಅಲ್ಲಾಹನು ಆ ದಾಸನಿಗೆ ಕೇಳ್ತಾನೆ, ದಾಸನೇ, ನಾನು ಬಾಯಾರಿಕೆಯಿಂದ ಇದ್ದೆ, ಯಾಕೆ ನನಗೆ ನೀನು ನೀರು ಕೊಡ್ಲಿಲ್ಲ ಅಂತೇಳಿ. ಆಗ ಆ ದಾಸನು ಕೇಳ್ತಾನೆ, ಅಲ್ಲಾಹನೇ, ಆ ದೇವನೇ, ನೀನು ಇಡೀ ಪ್ರಪಂಚಕ್ಕೆ ನೀರು ಕೊಡೋನು, ನೀನು ಬಾಯಾರಿಕೆಯಿಂದ ಇದ್ಯಾ? ಆಗ ಅಲ್ಲಾಹನು ಹೇಳ್ತಾನೆ, ದೇವನು ಹೇಳ್ತಾನೆ, ನಿನ್ನ ಪ್ರದೇಶದಲ್ಲಿ ನೀನು ಜೀವಿಸುತ್ತಿರುವಂತ ಈ ಸಮಾಜದಲ್ಲಿ ಎಷ್ಟು ಜನ ಬಾಯಾರಿಕೆಯಿಂದ ಇದ್ರು, ನೀರಿರ್ಲಿಲ್ಲ, ಅವರಿಗೆ ನೀರು ಕೊಟ್ಟಿದ್ರೆ ನೀನು ನನಗೆ ಅಲ್ಲಿ ಕಾಣ್ತಿದ್ದೆ. ಅಂದ್ರೆ ಬಾಯಾರಿದ ಜನರ ಮಧ್ಯದಲ್ಲಿ ದೇವನಿದ್ದಾನೆ, ಅಲ್ಲಾಹನಿದ್ದಾನೆ ಎಂಬ ಸಂದೇಶವನ್ನು ಕೊಟ್ಟರು. ಮತ್ತೆ ಅಲ್ಲಾಹನು ದೇವನಲ್ಲಿ ಆ ದಾಸನಲ್ಲಿ ಕೇಳ್ತಾನೆ, ನಾನು ರೋಗಿಯಾಗಿದ್ದೆ, ನೀನು ಯಾಕೆ ನನಗೆ ಸಂದರ್ಶಿಸಲಿಲ್ಲ ಅಂತೇಳಿ. ನಾನು ರೋಗಿಯಾಗಿದ್ದೆ, ಯಾಕೆ ನೀನು ನನಗೆ ಸಂದರ್ಶಿಸಲಿಲ್ಲ? ಆಗ ದಾಸ ಹೇಳ್ತಾನೆ, ನೀನು ಎಲ್ಲರ ರೋಗವನ್ನು ಗುಣಮುಖ ಮಾಡುವವನು, ನೀನು ರೋಗಿಯಾಗಿದ್ಯಾ? ಆಗ ಅಲ್ಲಾಹನು ಹೇಳ್ತಾನೆ, ದೇವನು ಹೇಳ್ತಾನೆ, ಇದೇ ನಿನ್ನ ಪ್ರದೇಶದಲ್ಲಿ, ಇದೇ ನಿನ್ನ ಸಮಾಜದಲ್ಲಿ ಎಷ್ಟು ಜನ ರೋಗಿಗಳಿದ್ರು, ದೊಡ್ಡ ದೊಡ್ಡ ರೋಗಗಳಲ್ಲಿ ಅವರು ತನ್ನ ಜೀವವನ್ನು ಬಿಡ್ತಾ ಇದ್ರು, ಯಾಕೆ ನೀನು ಅವರಿಗೆ ಸಂದರ್ಶಿಸಲಿಲ್ಲ? ನೀನು ಅವರನ್ನು ಸಂದರ್ಶಿಸಿದ್ರೆ ಅಲ್ಲಿ ನಾನಿದ್ದೆ, ಅಲ್ಲಿ ದೇವನಿದ್ದಾನೆ ಅಂತ ಹೇಳಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ರು. ಎಷ್ಟೊಂದು ಸ್ಪಷ್ಟ ಸಂದೇಶ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಪ್ರೀತಿಸುವವರು ನಾವಾಗಿದ್ದೇವೆ, ಈ ಇಡೀ ಸಮಾಜ ಪ್ರೀತಿಸ್ತದೆ. ಸೊ ಅವರು ದುರ್ಬಲರ ಮಧ್ಯೆ ಇದ್ದಾರೆ, ಅವರು ನಿರ್ಗತಿಕರ ಮಧ್ಯೆ, ಅನಾಥರ ಮಧ್ಯೆ ಇದ್ದಾರೆ, ಅದು ಯಾವುದೇ ಭೇದ ಇಲ್ಲದೆ ಅವರ ಮಧ್ಯೆ ಇದ್ದಾರೆ ಅನ್ನುವಂಥ ಸ್ಪಷ್ಟ ಸಂದೇಶ. ಅದೇ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಂಗಾತಿಗಳಲ್ಲಿ ಕೇಳ್ತಾರೆ, ದೇವನು ಯಾರಿಗೆ ಹೆಚ್ಚು ಪ್ರೀತಿಸ್ತಾನೆ ಗೊತ್ತಾ ಅಂತೇಳಿ. ಆಗ ಸಂಗಾತಿಗಳು ಹೇಳ್ತಾರೆ, ಪ್ರವಾದಿಯವರೇ, ನೀವೇ ಹೇಳಿ, ನಿಮಗೆ ಹೆಚ್ಚು ಗೊತ್ತು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಯಾರು ಇತರರಿಗೆ ಉಪಕಾರ ಮಾಡ್ತಾರೋ, ಸಹಕಾರ ಮಾಡ್ತಾರೋ, ಸಹಾಯ ಮಾಡ್ತಾರೋ ಅವರಿಗೆ ಅಲ್ಲಾಹನು, ದೇವನು ತುಂಬಾ ಪ್ರೀತಿಸ್ತಾನೆ. ಅದು ಈ ಸಮಾಜದಲ್ಲಿ ಯಾರೇ ಆಗಿರ್ಬೋದು. ಯಾರು ಇನ್ನವರಿಗೆ ಸಹಾಯ ಮಾಡ್ತಾರೋ ಅವರಿಗೆ ದೇವರು ತುಂಬಾ ಪ್ರೀತಿಸ್ತಾರೆ ಅಂತ ಹೇಳಿ ಆ ಪ್ರವಾದಿಯವರು ಹೇಳ್ತಾರೆ. ಇದು ಇಡೀ ಸಮಾಜವನ್ನು ಮುಂದುವರಿಸುವಂತಹ ನಾಯಕತ್ವವಾಗಿತ್ತು. ಅದೇ ರೀತಿಯಲ್ಲಿ ಶಿಕ್ಷಣವೂ ಅದೇ ರೀತಿ ತುಂಬಿದೆ ಅವರ ಇತಿಹಾಸದಲ್ಲಿ. ನಾನು ಮೊದಲನೇದಾಗಿ ಹೇಳಿದೆ ನಿಮಗೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ್ರು ಅಂತ. ಎರಡನೇದು, ಇನ್ನು ಈ ಸಮಾಜದ ದೊಡ್ಡ ಸಮಸ್ಯೆ ಬಗ್ಗೆನೂ ನಾನು ಹೇಳ್ತಾ ಇದ್ದೇನೆ. ಇಂದಿನ ಆಹಾರ ವ್ಯವಸ್ಥೆ, ಆಹಾರ ಶೈಲಿ ಬದಲಾಗಿದೆ, ಎಲ್ಲರ ಆಹಾರ ಶೈಲಿ ಬದಲಾಗಿದೆ. ಹಲವು ರೋಗ ರುಜಿನಗಳಲ್ಲಿ ಸಮಾಜ ಇಂದು ಎಳುತ್ತಾ ಇದೆ. ಆಹಾರ ಶೈಲಿಯಿಂದ, ಸರಿಯಾದ ಆಹಾರ ಶೈಲಿ ಇಲ್ಲದೆ ಹಲವು ರೋಗಗಳು, ಹೊಸ ಹೊಸ ರೋಗಗಳು ಕಾಣ್ತಾ ಇದೆ. ಆಹಾರದ ವ್ಯವಸ್ಥೆಯಲ್ಲೂ ಸಹಿತ ಬಹಳಷ್ಟು ಆಹಾರದಲ್ಲಿ ಫುಡ್ ಅಡಲ್ಟ್ರೇಷನ್ ಹೆಚ್ಚಾಗಿದೆ. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಮಾತನ್ನು ಹೇಳಿದ್ರು, ನಿಮ್ಮ ಆಹಾರ ಶೈಲಿ ಹೇಗಿರ್ಬೇಕು, ನೀವೆಲ್ಲ ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ಒಂದು ಟಿಪ್ಸ್ ಅನ್ನು ಕೊಟ್ಟಿದ್ರು. ಅದು ಈ ಸಮಾಜಕ್ಕೆ ತುಂಬಾ ದೊಡ್ಡ ಸಂದೇಶ, ಒಂದು ದೊಡ್ಡ ಬೋಧನೆ ಆಗಿದೆ. ಅದು ಇನ್ನು ಬಹಳಷ್ಟು ಅಧ್ಯಯನಗಳು ಅದೇ ಹೇಳ್ತಾ ಇದೆ. ನಾವು ಬಹಳಷ್ಟು ಅಧ್ಯಯನಗಳು ಪ್ರತಿದಿನ ಓದುವಾಗ ಆ ಅಧ್ಯಯನಗಳು ಅದೇ ಹೇಳ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ಹಸಿವಾದಾಗ ತಿನ್ಬೇಕು, ನೀವು ಅರ್ಧ ಹೊಟ್ಟೆ ತಿನ್ಬೇಕು, ಮತ್ತು ನೆನಪಿಡಿ, ಈ ಹೊಟ್ಟೆ ಎಲ್ಲ ರೋಗಗಳ ಮನೆಯಾಗಿದೆ ಮತ್ತು ಪತ್ತೆ ಮಾಡುವುದು ಎಲ್ಲ ಔಷಧಿಗಳ ಮೂಲ ಆಗಿದೆ ಅಂತೇಳಿ. ಈ ಪ್ರಪಂಚಕ್ಕೆ ದೊಡ್ಡ ಸಂದೇಶ ಈ ಸಮಯದಲ್ಲಿ. ನಮಗೆ ಹೇಗೆ ನಮ್ಮ ಆಹಾರ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಅಂತ ಗೊತ್ತಿಲ್ಲ. ನಮಗೆ ಈ ಕಾಲದಲ್ಲಿ ಮನುಷ್ಯನಿಗೆ ಹಸಿವು ಅನ್ನುವಂಥ ಅರಿವಾಗ್ತಾ ಇಲ್ಲ. ತಿಂತಾ ಇದ್ದಾನೆ ಮನುಷ್ಯ, ತನ್ನನ್ನು ತಾನು ರೋಗಗ್ರಸ್ತ ಮಾಡ್ಕೊಳ್ತಾ ಇದ್ದಾನೆ. ಇಂಥ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉತ್ತಮ ಶಿಕ್ಷಣವನ್ನು ನೀಡಿದ್ರು. ನೀವು ಹಸಿವಾದಾಗ ತಿನ್ಬೇಕು, ನೀವು ಅರ್ಧ ಹೊಟ್ಟೆ ತಿನ್ಬೇಕು, ಅವಾಗ ಆರೋಗ್ಯವಂತರು ಇರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಹಾಗಾಗಿ ಯಾವುದನ್ನು ತಿನ್ಬೇಕು, ಹಾಗಾಗಿ ಕುರಾನ್ ಹೇಳಿತು ಹಲಾಲನ್ ತೊಯ್ಯಿಬಾ, ನೀವು ಹಲಾಲ್ ತಿನ್ನಿ ಮತ್ತು ತೊಯ್ಯಿಬಾ ತಿನ್ನಿ, ಸ್ವಚ್ಛ ವಸ್ತು ತಿನ್ನಿ, ಅದು ನಿಮ್ಮ ಹೆಲ್ತಿಗೆ ಬೆನಿಫಿಷಿಯಲ್ ಆಗಿರ್ಬೇಕು, ಅದು ಪ್ಯೂರ್ ಆಗಿರ್ಬೇಕು ಅಂತ ಆಹಾರವನ್ನು ತಿನ್ನಿ. ಇಂದು ಇಡೀ ಸಮಾಜ ಆರ್ಗ್ಯಾನಿಕ್ ಕಡೆ ಹೋಗ್ತಾ ಇದೆ. ಅದೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ಉತ್ತಮ ಗುಣಮಟ್ಟದ ಆಹಾರವನ್ನು ತಿನ್ನಿ ಅಂತೇಳಿ. ಅದೇ ರೀತಿಯಲ್ಲಿ ನಾನು ಮೂರನೆಯ ಒಂದು
ಸಮಸ್ಯೆ ಬಗ್ಗೆ ನಾನು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಆತ್ಮೀಯರೇ, ಹೆಚ್ಚು ಪರಿಸರದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ವಿಪರೀತ ಮಳೆ, ವಿಪರೀತ ಬಿಸಿಲು, ವಿಪರೀತ ಚಳಿ, ಹಲವು ಪ್ರದೇಶಗಳು ಮುಳುಗಡೆ ಆಗ್ತಾ ಇದೆ. ಇದೆಲ್ಲ ಹವಾಮಾನ ವೈಪರೀತ್ಯದ ಕಾರಣವಾಗಿದೆ. ಇದೆಲ್ಲ ಹವಾಮಾನ ಬದಲಾವಣೆಗೆ ಕಾರಣ ಮನುಷ್ಯನಾಗಿದ್ದಾನೆ. ಮನುಷ್ಯನ ಸಮತೋಲನದ ಅಭಿವೃದ್ಧಿ ಇಲ್ಲದ ಕಾರಣ ಇದೆಲ್ಲ ಆಗ್ತಾ ಇದೆ. ಕುರಾನ್ ಹೇಳಿತು, ನೆಲ ಜಲಗಳಲ್ಲಿ ಕ್ಷೋಭೆ ಉಂಟಾಗಿದೆ, ಇದು ಮನುಷ್ಯನ ಕರ್ಮಫಲದಿಂದಾಗಿದೆ ಅಂತ ಹೇಳಿ. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು ಅಂತೇಳಿ. ನಿಮಗೆ ಪರಿಸರದ ಬಗ್ಗೆ ಕಾಳಜಿ ಬಗ್ಗೆ ಹೇಳಲಾಯಿತು, ಸ್ವಚ್ಛತೆ ಬಗ್ಗೆ ಹೇಳಲಾಯಿತು. ಹೇಳಿದ್ರು, ಅಲ್ಲಾಹನು ಪರಿಶುದ್ಧನು, ನೀವು ಪರಿಶುದ್ಧತೆ ಕಡೆಗೆ ಗಮನ ಹರಿಸಬೇಕು ಅಂತೇಳಿ. ಅದೇ ರೀತಿ ಈ ಸಮಾಜದಲ್ಲಿ ಪ್ರಕೃತಿಗೆ ಏನಾದ್ರೂ ಧಕ್ಕೆ ಆದಾಗ ನೀವು ಅದಕ್ಕೆ ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿನ ನದಿಗಳು ಮಲಿನವಾದಾಗ ನೀವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ, ಆ ನದಿಗಳ ನೀರು ನಮ್ಮೆಲ್ಲರ ಮನೆಗೆ ಬರಲಿಕ್ಕಿದೆ, ನಾವೆಲ್ಲರೂ ಅದರಲ್ಲಿ ಮುಳುಗಲಿದ್ದೇವೆ, ನಾವೆಲ್ಲರೂ ರೋಗಗ್ರಸ್ತರಾಗಿದ್ದೇವೆ. ಅದೇ ರೀತಿಯಲ್ಲಿ ಪರಿಸರದ ಬಗ್ಗೆ ಬಹಳಷ್ಟು ವಿಷಯಗಳು ನಿಮ್ಮ ಮುಂದೆ ಹೇಳಲಿಕ್ಕಿದ್ದೆವು, ಆದರೆ ಸಮಯದ ಅಭಾವ ಇರೋದ್ರಿಂದ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಂತೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ವಾಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.